ಎಲ್ಲರಿಗೂ ಬೆಳಕಿನ ಶುಭೋದಯಗಳು. ಮೊದಲಿಗೆ ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಮತ್ತು ವಿಕಾಸ ಎಂಬ ಪಾಠದ ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಬುಕ್ಕನ್ನು ಓದಬೇಕು, ಯಾವ ಪುಸ್ತಕವನ್ನು ಓದಬೇಕು ಮತ್ತು ಏನನ್ನು ಓದಬೇಕು ಅನ್ನೋದು ಎಲ್ಲರ ಒಂದು ಪ್ರಶ್ನೆಯಾಗಿದೆ. ಆದರೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನನ್ನ TETಗೆ ಮತ್ತು ನನ್ನ ಪರೀಕ್ಷೆಗಳಿಗೆ ಓದಿದಂಥ ಪುಸ್ತಕ ಅಂತ ಹೇಳಿದ್ರೆ ಅದು ವಾಮದೇವಪ್ಪ ಅವರ ಪುಸ್ತಕ ಆಗಿದೆ. ಇದು ತುಂಬ ಉತ್ತಮವಾದ ಪುಸ್ತಕವಾಗಿದ್ದು, ಈ ಒಂದು ಪುಸ್ತಕವನ್ನು ಸರ್ಕಾರ ರೆಫರೆನ್ಸ್ ಆಗಿ ಕೊಟ್ಟಿಲ್ಲ. ಆದರೆ ನೀವು ಈ ಪುಸ್ತಕವನ್ನು ಓದೋದ್ರಿಂದ ಈ ಪುಸ್ತಕದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪರಿಕಲ್ಪನೆಗಳ ಬಗ್ಗೆ ಉತ್ತಮವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇದನ್ನು ಒಮ್ಮೆ ಓದೋದ್ರಿಂದ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಮತ್ತು ಇದರ ಜೊತೆಗೆ ಪ್ರಥಮ PU ಮತ್ತು ದ್ವಿತೀಯ PU ಪುಸ್ತಕಗಳನ್ನು ರೆಫರ್ ಮಾಡಬಹುದು. ಪುಸ್ತಕಗಳು ಇಲ್ಲ ಅಂತ ಹೇಳಿದ್ರೆ ಗೂಗಲ್ನಲ್ಲಿ PDF ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ಒಂದು ಸಾರಿ ಓದಿ. ಗೂಗಲ್ನಲ್ಲಿ PU ಟೆಕ್ಸ್ಟ್ ಬುಕ್ ಅಂತ ಹೇಳಿ ಕೊಟ್ಟರೆ ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕಗಳು ಸಿಗುತ್ತೆ ನಿಮಗೆ. ಅಲ್ಲಿ ಸ್ಟೇಟ್ ಸಿಲೆಬಸ್ ಮತ್ತು NCERT ಸಿಲೆಬಸ್ ಎರಡೂ ಪುಸ್ತಕಗಳು ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಒಂದು ಸಾರಿ ಓದಿ. ಇದ್ರ ಜೊತೆಗೆ KM ಸುರೇಶ್ ಸರ್ ಅವ್ರದ್ದು ಸೈಕಾಲಜಿ ಬುಕ್ ಸಿಗುತ್ತೆ, ಅದನ್ನು ಒಮ್ಮೆ ರೆಫರ್ ಮಾಡಿ. ಇದಿಷ್ಟು ಆದಮೇಲೆ ನೀವು ಮಾಡಲೇಬೇಕಾದಂತಹ ಒಂದು ಕೆಲಸ ಅಂತ ಹೇಳಿದ್ರೆ ಅದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಅಥವಾ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಲೇಬೇಕಾಗುತ್ತೆ. ಈ ಹಿಂದೆ ನಡೆದಿರುವಂತಹ TET, GPSTR ಮತ್ತು PSTR ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂತಹ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಲೇಬೇಕಾಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯಿಂದ ನಮಗೆ ಯಾವ ಒಂದು ಪಾಠದಲ್ಲಿ ಎಷ್ಟು ಅಂಕಗಳ ಪ್ರಶ್ನೆಗಳು ಬಂದಿವೆ, ಯಾವ ಪಾಠಕ್ಕೆ ನಾವು ಹೆಚ್ಚು ಹೊತ್ತನ್ನು ನೀಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವೀಗ ಮಾಡ್ತಾ ಇರುವಂತಹ ಬೆಳವಣಿಗೆ ಮತ್ತು ವಿಕಾಸದ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪರೀಕ್ಷೆಗಳಲ್ಲಿ 3 ರಿಂದ 4 ಪ್ರಶ್ನೆಗಳು ಬಂದಿರುತ್ತೆ. 2021ನೇ ಒಂದು TET ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ಪಾಠಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು ಬಂದಿತ್ತು. ಹಾಗಾಗಿ 4 ಅಂಕಗಳು ಅಂದರೆ ಅದು ಕಡಿಮೆ ಏನಾಗಲ್ಲ. ಹಾಗಾಗಿ ಈ ಒಂದು ಪಾಠಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕಾಗುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಬೆಳವಣಿಗೆ ಮತ್ತು ವಿಕಾಸ ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಮತ್ತು ಇನ್ನೊಂದಷ್ಟು ಪ್ರಶ್ನೆಗಳು ನಾನು ಫ್ರೇಮ್ ಮಾಡಿರೋದು ಅಷ್ಟು ಪ್ರಶ್ನೆಗಳ ವಿಶ್ಲೇಷಣೆ. ಒಟ್ಟು 25 ಪ್ರಶ್ನೆಗಳನ್ನು ಇಲ್ಲಿ ನಾನು ಹಾಕೊಂಡಿದ್ದೀನಿ. ಅಷ್ಟು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವ್ಯಕ್ತಿಯ ಭೌತಿಕ ಬದಲಾವಣೆ ವ್ಯಕ್ತಿಯ ಬಾಹ್ಯ ಅಂಶಗಳಾದ ಆಕಾರ, ತೂಕ, ಎತ್ತರದಲ್ಲಾಗುವ ಮತ್ತು ನೇರವಾಗಿ ವೀಕ್ಷಿಸಬಲ್ಲ ಪರಿಮಾಣಾತ್ಮಕ ಬದಲಾವಣೆಗೆ ಏನೆನ್ನುವರು? ಆಯ್ಕೆಗಳು ಹೀಗಿವೆ: ವಿಕಾಸ, ಬೆಳವಣಿಗೆ, ಬದಲಾವಣೆ, ಸಾಧನೆ. ಇದಕ್ಕೆ ಉತ್ತರ ತುಂಬ ಸುಲಭವಾದಂತಹ ಪ್ರಶ್ನೆ. ಅಂದರೆ ಒಬ್ಬ ವ್ಯಕ್ತಿಯ ಭೌತಿಕ ಬದಲಾವಣೆ ಅಂದರೆ ವ್ಯಕ್ತಿಯ ಬಾಹ್ಯ ಅಂಶಗಳಲ್ಲಿ ಆಕಾರ, ತೂಕ, ಎತ್ತರ. ಭೌತಿಕ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುವಂತಹ ಬದಲಾವಣೆಗಳಾದರೆ ಅದಕ್ಕೆ ಏನಂತ ಕರಿತೀವಿ ನಾವು ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಬೆಳವಣಿಗೆ. ಎರಡನೇ ಪ್ರಶ್ನೆ, ವ್ಯಕ್ತಿಯ ಆಂತರಿಕ ಅಂಶಗಳಾದ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ ಕ್ಷೇತ್ರಗಳಲ್ಲಿ ಆಗುವ ಗುಣಾತ್ಮಕ ಬದಲಾವಣೆಗೆ ಏನೆನ್ನುವರು? ಆಯ್ಕೆಗಳು ಹೀಗಿವೆ: ವಿಕಾಸ, ಬೆಳವಣಿಗೆ, ಬದಲಾವಣೆ ಮತ್ತು ಸಾಧನೆ. ಇದಕ್ಕೆ ಉತ್ತರ ವಿಕಾಸ. ಯಾಕೆ ಅಂತ ಹೇಳಿದ್ರೆ ಇದು ಕಣ್ಣಿಗೆ ಗೋಚರ ಆಗೋದಿಲ್ಲ. ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕತೆ ಇವೆಲ್ಲವೂ ನಮ್ಮ ವರ್ತನೆಯಲ್ಲಾಗುವಂತಹ ಗುಣಾತ್ಮಕ ಬದಲಾವಣೆಗಳಾಗಿವೆ. ಹಾಗಾಗಿ ಇವನ್ನ ವಿಕಾಸ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ವಿಕಾಸವು ಅಥವಾ ಅಭಿವೃದ್ಧಿಯು ಒಂದು ಡ್ಯಾಶ್. ಆಯ್ಕೆಗಳು ಹೀಗಿವೆ: ಗುಣಾತ್ಮಕ ಬದಲಾವಣೆ, ಪರಿಮಾಣಾತ್ಮಕ ಬದಲಾವಣೆ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ, ನಾಲ್ಕನೆಯದು ಭೌತಿಕ ಬದಲಾವಣೆ. ಈ ಒಂದು ಪ್ರಶ್ನೆಗೆ ಉತ್ತರ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ. ಇಲ್ಲಿ ನೀವು ಕೇಳಬಹುದು, ವಿಕಾಸ ಅಂತ ಹೇಳಿದ್ರೆ ಗುಣಾತ್ಮಕ ಬದಲಾವಣೆ ಅಂತ ಅಲ್ವಾ?
ನೀವು ನೋಡಿದ್ರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಅಂತ ಉತ್ತರ ಹೇಳ್ತಿದ್ದೀರಾ ಅಂತ ಅಂದರೆ, ವಿಕಾಸ ಅನ್ನೋದು ನಿರಂತರ ಒಂದು ಪ್ರಕ್ರಿಯೆ ಆಗಿದೆ, ನಿರಂತರವಾಗಿ ನಡೀತಾ ಇರುತ್ತೆ ಅಲ್ವಾ. ಆದರೆ ಬೆಳವಣಿಗೆ ಒಂದು ಹಂತದಲ್ಲಿ ನಿಂತೋಗುತ್ತೆ, ಅಲ್ಲದೆ ಬೆಳವಣಿಗೆ ವಿಕಾಸದ ಒಂದು ಭಾಗ ಅಲ್ವಾ. ಬೆಳವಣಿಗೆ ವಿಕಾಸದ ಒಂದು ಭಾಗ ಆಗಿರೋದ್ರಿಂದ ವಿಕಾಸವು ಒಂದು ಗುಣಾತ್ಮಕವೂ ಹೌದು, ಪರಿಮಾಣಾತ್ಮಕವೂ ಹೌದು. ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಆಯ್ಕೆಗಳು ಹೀಗಿವೆ: ಪರಿಸರ, ಅನುವಂಶೀಯತೆ ಮತ್ತು ಪರಿಸರದ ಅಂತರ್ಕ್ರಿಯೆ, ಪೌಷ್ಟಿಕ ಅಂಶಗಳು. ಈ ಒಂದು ಪ್ರಶ್ನೆ ತುಂಬ ಸುಲಭವಾದಂತಹ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅನುವಂಶೀಯತೆ ಮತ್ತು ಪರಿಸರದ ಅಂತರ್ಕ್ರಿಯೆಗಳು. ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ವ್ಯಕ್ತಿಯ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಾನವನ ಕೆಲವು ಗುಣಲಕ್ಷಣಗಳು ಅನುವಂಶೀಯತೆಯಿಂದ ಬಂದರೆ, ಇನ್ನು ಕೆಲವು ಗುಣಗಳು ಪರಿಸರದ ಒಂದು ಪ್ರಭಾವದಿಂದ ಬಂದಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರದ ಅಂತರ್ಕ್ರಿಯೆಗಳು. ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಆಯ್ಕೆಗಳು ಹೀಗಿವೆ: ವ್ಯಕ್ತಿಯ ವ್ಯಕ್ತಿತ್ವವು ಅನುವಂಶೀಯತೆ ಮತ್ತು ಪರಿಸರದ ಸಮ್ಮಿಲನ. ವ್ಯಕ್ತಿಯ ಮೇಲೆ 50% ಪರಿಸರ ಮತ್ತು 50% ಪ್ರಮಾಣದಲ್ಲಿ ಅನುವಂಶೀಯತೆಯು ಪ್ರಭಾವ ಬೀರುತ್ತವೆ. 3ನೇದು, ವ್ಯಕ್ತಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಪ್ರಭಾವ ಬೀರುತ್ತವೆ. 4ನೇದು, ಕೆಲವರಿಗೆ ಅನುವಂಶೀಯತೆ ಹೆಚ್ಚಿನ ಪ್ರಭಾವ ಬೀರಿದರೆ ಇನ್ನು ಕೆಲವರಿಗೆ ಪರಿಸರವು ಹೆಚ್ಚು ಪ್ರಭಾವ ಬೀರುತ್ತದೆ. ಇದು ಪ್ರಶ್ನೆ ನೋಡಲಿಕ್ಕೆ ತುಂಬ ದೊಡ್ಡದು ಅನಿಸುತ್ತೆ, ಆದರೆ ತುಂಬ ಸರಳವಾದಂತಹ ಒಂದು ಪ್ರಶ್ನೆ ಆಗಿದೆ ಇದು. ಇಲ್ಲಿ ನೋಡಿ, ಮೊದಲನೇ ಆಯ್ಕೆ ನೋಡಿ, ವ್ಯಕ್ತಿಯ ವ್ಯಕ್ತಿತ್ವವು ಅನುವಂಶೀಯತೆ ಮತ್ತು ಪರಿಸರದ ಸಮ್ಮಿಲನ. ಇದು ಸರಿಯಾದಂತಹ ಉತ್ತರ. ಇನ್ನು 3ನೇದು ನೋಡಿ, ವ್ಯಕ್ತಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಪ್ರಭಾವವನ್ನು ಬೀರುತ್ತೆ. ಇದು ಕೂಡ ಸರಿಯಾಗಿದೆ. ಇನ್ನು ಕೆಲವರಿಗೆ ಅನುವಂಶೀಯತೆ ಹೆಚ್ಚಿನ ಪ್ರಭಾವ ಬೀರಿದರೆ ಇನ್ನು ಕೆಲವರಿಗೆ ಪರಿಸರವು ಹೆಚ್ಚು ಪ್ರಭಾವ ಬೀರುತ್ತೆ. ಇದು ಕೂಡ ಸರಿಯಾದಂಥ ಉತ್ತರ. ಆದರೆ 2ನೇ ಆಯ್ಕೆ ನೋಡಿ, ವ್ಯಕ್ತಿಯ ಮೇಲೆ 50% ಪರಿಸರ ಮತ್ತು 50% ಪ್ರಮಾಣದಲ್ಲಿ ಅನುವಂಶೀಯತೆಯು ಪ್ರಭಾವ ಬೀರುತ್ತವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರು ಹೇಳ್ತಾ ಇರೋ ಅರ್ಥ ಏನು? ಪರಿಸರ ಮತ್ತು ಅನುವಂಶೀಯತೆ ಎರಡೂ ಸಮವಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಈ ಒಂದು ಆಯ್ಕೆ ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ ವಿಕಾಸ ಅಥವಾ ವ್ಯಕ್ತಿತ್ವ ಅನ್ನೋದು ಹೆಚ್ಚಾಗಿ ಪರಿಸರದಲ್ಲೂ ಕೂಡ ಪ್ರಭಾವ ಬೀರ್ಬೋದು ಅಥವಾ ಅನುವಂಶೀಯತೆ ಹೆಚ್ಚಾಗಿ ಪ್ರಭಾವ ಬೀರ್ಬೋದು ಅಲ್ವಾ. ಇದು ಯಾವುದೇ ಕಾರಣಕ್ಕೂ ಸಮವಾಗಿ ಪ್ರಭಾವವನ್ನು ಬೀರುತ್ತೆ ಅನ್ನೋದು ತಪ್ಪಾದ ಉತ್ತರ ಆಗುತ್ತೆ. ಹಾಗಾಗಿ ಇಲ್ಲಿ ಆಯ್ಕೆ 2 ತಪ್ಪಾಗಿರುವಂತಹ ಉತ್ತರ ಆಗಿರುತ್ತೆ. ಆಯ್ಕೆ 2 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಗುರುಗಳಲ್ಲಿ ಮಗುವಿನ ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಗಾತ್ರ, ಉದ್ದ, ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ. 2ನೇದು, ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಆಗುವ ಬದಲಾವಣೆಗಳು. ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು. ಅಳತೆ ಮಾಡಲು ಸಾಧ್ಯವಾಗುವ ದೇಹದ ಬದಲಾವಣೆಗಳು. ಈ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಬ್ಬ ಮಗುವಿನ ವ್ಯಕ್ತಿತ್ವ ವಿಕಾಸ ಆಗಿದೆಯಾ ಇಲ್ವಾ ಅಂತ ಗುರು ಅಂತ ಹೇಳಿದ್ರೆ ಟೀಚರು ಕಂಡುಹಿಡಿಬೇಕು ಅಂತ ಅಂದರೆ ಅಲ್ಲಿ ಯಾವ ಒಂದು ಬದಲಾವಣೆ ಆಗಿರಬೇಕು ಅಂತ ಈ ಪ್ರಶ್ನೆಯ ಒಂದು ಅರ್ಥ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ 3ನೇಯದ್ದು, ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆಯ ಬದಲಾವಣೆಗಳು. ವಿಕಾಸ ಅಂದರೆ ಏನು? ಕಣ್ಣಿಗೆ ಕಾಣದೇ ಇರುವಂತಹ ಬದಲಾವಣೆಗಳು ಅಲ್ವಾ. ಇಲ್ಲಿ ಗಾತ್ರ, ಉದ್ದ, ಎತ್ತರ, ತೂಕದಲ್ಲಿ ಹೆಚ್ಚಳ ಇವೆಲ್ಲವೂ ಕಣ್ಣಿಗೆ ಗೋಚರ ಆಗುತ್ತೆ. ಆದರೆ ಇಲ್ಲಿ ಕೇಳಿರೋದೇನು? ಮಗುವಿನ ವಿಕಾಸವನ್ನು ಸೂಚಿಸುವ ಹೇಳಿಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆಯ ಬದಲಾವಣೆಗಳು ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನು ಸೂಚಿಸುವ ತತ್ವ ಯಾವುದು? ಆಯ್ಕೆಗಳು ಹೀಗಿವೆ: ನಿರಂತರತೆಯ ತತ್ವ, ಸಮಗ್ರತೆಯ ತತ್ವ, ವಿಕಾಸದ ನಿರ್ದೇಶನಗಳ ತತ್ವ, ಅಂತರ ಸಂಬಂಧದ ತತ್ವ.
ಈ ಒಂದು ಪ್ರಶ್ನೆ ವಿಕಾಸದ ಒಂದು ಸಾರ್ವತ್ರಿಕ ತತ್ವಗಳ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿರಂತರತೆಯ ತತ್ವ. ಅಂದರೆ ವಿಕಾಸ ಅನ್ನೋದು ಯಾವಾಗಲೂ ನಡೀತಾ ಇರುವಂತಹ ಕಂಟಿನ್ಯೂ ಆಗಿ ನಡೆಯುವಂತಹ ಒಂದು ಪ್ರೋಸೆಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಮಗುವಿನ ಒಂದು ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ನಡೆಯುವಂತಹ ಒಂದು ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ರೆ ಅದು ವಿಕಾಸ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ನಿರಂತರತೆಯ ತತ್ವ ಆಗಿರುತ್ತೆ. ನೀವು ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಇದೆ, ಅದನ್ನ ಓದಲೇಬೇಕಾಗುತ್ತೆ. ಸುಮಾರು ಒಂದು 8 ರಿಂದ 9 ಸಾರ್ವತ್ರಿಕ ತತ್ವಗಳಿದೆ. ಅಂದರೆ ವಿಕಾಸವು ಪ್ರಗತಿ ಮತ್ತು ವಿಗತಿ ಎಂಬ 2 ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆ ಫಲಿತ ವಿಕಾಸ. ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ. ಹೀಗೆ 8 ರಿಂದ 9 ಒಂದು ತತ್ವಗಳಿವೆ. ಅವನ್ನ ನೀವು ನೀಟಾಗಿ ಓದ್ಕೊಂಡ್ಬಿಟ್ರೆ ಇದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ನೀವು ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥವೇನು? ಆಯ್ಕೆಗಳು ಹೀಗಿವೆ. ಸಮಾಜದ ನಿಯಮಗಳನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವುದು, ಸ್ವಯಂ ಸ್ವ ನಿಯಮಗಳನ್ನು ಸೂಚಿಸುವುದು, ನಮ್ಮ ಸುತ್ತಲಿನ ಜನರನ್ನು ಗೌರವಿಸುವುದು. 4ನೇದು, ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು. ಇದು ತುಂಬ ಸುಲಭವಾದಂತಹ ಪ್ರಶ್ನೆ. ಸಾಮಾಜೀಕರಣ ಅಂತ ಹೇಳಿದ್ರೆ ಒಂದು ಮಗು ಸಮಾಜದಲ್ಲಿ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ, ಹೇಗೆ ಅಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುತ್ತೆ ಅನ್ನೋದೇ ಈ ಪ್ರಶ್ನೆಯ ಒಂದು ಅರ್ಥ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ 4ನೇದು, ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು. ಇದು ಸರಿಯಾದ ಉತ್ತರ. ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳು ಸರಿಯಾಗಿವೆ. ಆದರೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದು 4ನೇದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಮಗುವಿನ ವಿಕಾಸವು ತಲೆಯಿಂದ ಪ್ರಾರಂಭವಾಗಿ ಪಾದದ ಕಡೆಗೆ ಸಾಗುತ್ತದೆ. ಈ ವಿಕಾಸದ ದಿಕ್ಕಿನ ತತ್ವವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ. ಸಮೀಪ ದೂರದ ತತ್ವ, ಶಿರ ಪಾದಾಭಿಮುಖ ತತ್ವ, ನಿರಂತರತೆಯ ತತ್ವ, ಏಕರೂಪತೆಯ ತತ್ವ. ನಾನು ಈ ಹಿಂದೆ ಹೇಳಿದಾಗೆ ಇದು ಕೂಡ ವಿಕಾಸದ ಸಾರ್ವತ್ರಿಕ ತತ್ವಗಳ ಒಂದು ವಿಷಯದ ಆಧಾರದ ಮೇಲೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇದು ವಿಕಾಸದ ಸಾರ್ವತ್ರಿಕ ತತ್ವಗಳಲ್ಲಿ ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ ಅಂತ ಹೇಳಿ ಒಂದು ತತ್ವ ಇದೆ. ಅದರಲ್ಲಿ ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಹೇಳಿ ಶೆಫಲೋ ಕಾರ್ಡಿಯಲ್ ಟ್ರೆಂಡ್ ಅಂತ ಹೇಳಿ ಒಂದು ತತ್ವ ಇದೆ. ಅಂದರೆ ವಿಕಾಸ ಯಾವಾಗಲೂ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದದ ಕಡೆಗೆ ಸಾಗುತ್ತದೆ. ಅಂದರೆ ಭ್ರೂಣದ ತಲೆಯ ಭಾಗ ಅದರ ಕಾಲುಗಳಿಗಿಂತ ಮೊದಲು ಬೆಳವಣಿಗೆಯಾಗಿರುತ್ತದೆ. ನಿಂತುಕೊಳ್ಳುವ ಅಥವಾ ನಡೆಯುವ ಕೌಶಲ್ಯಕ್ಕಿಂತ ಮೊದಲು ಶಿರದ ಚಲನೆಯ ಮೇಲೆ ನಿಯಂತ್ರಣ ಕಂಡುಬರುತ್ತದೆ. ಅಂದರೆ ನೀವು ಒಂದು ಮಗುವನ್ನು ನೋಡಿರ್ತೀರಾ, ಯಾವುದೇ ಒಂದು ಮಗುಗೆ ಮೊದಲು ತಲೆಯ ಭಾಗಕ್ಕೆ ಏನು ಬರುತ್ತೆ, ಶಕ್ತಿ ಬರುತ್ತೆ. ತಲೆಯನ್ನು ಮೊದಲು ಆಡಿಸೋದೆಲ್ಲ ಮಾಡ್ತಿರುತ್ತೆ, ಆಮೇಲೆ ಕೈಕಾಲುಗಳನ್ನು ಆಡಿಸುತ್ತೆ, ಆಮೇಲೆ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಡೆಯೋದು, ಹೀಗೆ ಪ್ರಕ್ರಿಯೆಗಳು ಮುಂದುವರಿತಾ ಹೋಗ್ತವೆ. ಈ ಒಂದು ಕ್ರಿಯೆಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಶಿರಪಾದಾಭಿಮುಖ ವಿನ್ಯಾಸ ತತ್ವ ಅಂತ ಹೇಳಿ ಈ ವಿಕಾಸದ ಸಾರ್ವತ್ರಿಕ ತತ್ವಗಳಲ್ಲಿ ಇದನ್ನು ಕರೀತಾ ಹೋಗ್ತಾರೆ. ಇದು ಈ ಪ್ರಶ್ನೆಗೆ ಒಂದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಗು ಮೊದಲು ಇಡೀ ಕೈಯಿಂದ ವಸ್ತುವನ್ನು ಹಿಡಿಯಲು ಪ್ರಯತ್ನಿಸಿ ನಂತರ ತನ್ನ ಬೆರಳುಗಳನ್ನು ಮಾತ್ರ ಬಳಸಿ ಪೆನ್ನನ್ನು ಹಿಡಿಯಲು ಕಲಿಯುತ್ತದೆ. ಇದು ವಿಕಾಸದ ಯಾವ ತತ್ವ? ಆಯ್ಕೆಗಳು ಹೀಗಿವೆ. ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುವ ತತ್ವ, ವೈಯಕ್ತಿಕ ಭಿನ್ನತೆಯ ತತ್ವ, ಪರಸ್ಪರ ಸಂಬಂಧದ ತತ್ವ, ವರ್ತುಲಾಕಾರದ ವಿಕಾಸದ ತತ್ವ. ಈ ಒಂದು ಪ್ರಶ್ನೆಯು ಕೂಡ ವಿಕಾಸದ ತತ್ವಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುವ ತತ್ವ. ಇದು ಈ ಪ್ರಶ್ನೆಯ ಸರಿಯಾದ ಉತ್ತರ. ಅಂದರೆ ನೀವು ನೋಡಿರ್ಬೋದು, ಯಾವುದಾದ್ರೂ ಒಂದು ಮಗುನ ಅಬ್ಸರ್ವ್ ಮಾಡಿ ನೋಡಿ. ಮೊದಲು ಮಗು ವಸ್ತುವನ್ನು ಹಿಡ್ಕೊಳ್ಳೋಕ್ಕೆ ಪೂರ ಕೈಯನ್ನು ಬಳಸುತ್ತೆ.
ಓಕೆನಾ, ಪೂರ್ಣ ಕೈಯನ್ನು ಬಳಸುತ್ತೆ. ನಂತರ ದಿನಗಳು ಕಳೀತಾ ಏನು ಮಾಡುತ್ತೆ, ಒಂದು ವಸ್ತುವನ್ನು ಬೆರಳುಗಳಿಂದ ಹಿಡ್ಕೊಂಡು ಆ ಬೆರಳುಗಳಿಂದ ಹೇಗೆ ಅದನ್ನು ಬಳಸಬೇಕು ಅನ್ನೋದನ್ನು ಕಳೀತಾ ಹೋಗುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಮಗು ಮೊದಲು ಸಾಮಾನ್ಯ ಅನುಕ್ರಿಯೆಯಾದಂತಹ ಅಳುವಿನಿಂದ ಪ್ರಾರಂಭ ಆಗುತ್ತೆ. ಏನೇ ಒಂದು ವಸ್ತು ಬೇಕು ಅಂತ ಅಂದ್ರೂ ಅಳ್ತಾ ಇರುತ್ತೆ. ಆದರೆ ದಿನಗಳು ಕಳೀತಾ ಏನಾಗುತ್ತೆ, ಆ ಮಗುವಿನ ಭಾಷೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದನ್ನು ನಾವು ವಿಕಾಸದಲ್ಲಿ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುವಂತಹ ತತ್ವ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುವಂತಹ ತತ್ವ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 11ನೇ ಪ್ರಶ್ನೆ, ಭಾಷಾ ವಿಕಾಸಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಸೂಕ್ಷ್ಮವಾದ ಮತ್ತು ನಿರ್ಣಾಯಕ ಅವಧಿ ಯಾವುದು? ಆಯ್ಕೆಗಳು ಹೀಗಿವೆ: ಪ್ರಸವ ಪೂರ್ವ ಅವಧಿ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ. ಈ ಒಂದು ಪ್ರಶ್ನೆ ಭಾಷಾ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆ ಅಥವಾ ಪೂರ್ವ ಬಾಲ್ಯಾವಧಿ ಅಂತ ಹೇಳ್ಬೋದಾಗಿದೆ. 2 ರಿಂದ 6 ವರ್ಷಗಳನ್ನು ನಾವು ಪೂರ್ವ ಬಾಲ್ಯಾವಸ್ಥೆ ಅಂತ ಹೇಳಿ ಕರಿತೀವಿ. ಈ ಒಂದು ಅವಧಿಯಲ್ಲಿ ಮಗುವಿನ ಮೆದುಳು ಭಾಷೆಯನ್ನು ಗ್ರಹಿಸೋದಕ್ಕೆ ಅತ್ಯಂತ ವೇಗವಾಗಿ ಪ್ರತಿಕ್ರಿಯಿಸುತ್ತೆ. ಈ ಒಂದು ಸಮಯದಲ್ಲಿ ಮಗು ಅತಿ ಹೆಚ್ಚು ಪದಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಈ ಒಂದು ಹಂತವನ್ನು ಭಾಷಾ ವಿಕಾಸಕ್ಕೆ ಹೆಚ್ಚು ಸೂಕ್ತವಾದಂತಹ ನಿರ್ಣಾಯಕವಾದಂತಹ ಅವಧಿ ಅಂತ ಹೇಳ್ಬೋದು. ಇಷ್ಟು ಈ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ, ಮಕ್ಕಳು ಸಮಾಜದೊಂದಿಗೆ ನಡೆಸುವ ಪರಸ್ಪರ ಕ್ರಿಯೆಯ ಮೂಲಕವೇ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಎಂದು ಪ್ರತಿಪಾದಿಸಿದವರು ಯಾರು? ಆಯ್ಕೆಗಳು ಹೀಗಿವೆ: ಜೀನ್ ಪಿಯಾಜೆ, ವೈಗೋಟಸ್ಕಿ, ಇವಾನ್ ಪಾವ್ಲೋವ್, ಜೆ.ಬಿ. ವ್ಯಾಟ್ಸನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ವೈಗೋಟಸ್ಕಿಯವರು. ವೈಗೋಟಸ್ಕಿಯವರ ಪ್ರಕಾರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಮಗುವು ಜ್ಞಾನಾತ್ಮಕ ವಿಕಾಸದಲ್ಲಿ ಸಮಾಜ, ಸಂಸ್ಕೃತಿ ಮತ್ತು ಭಾಷೆಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ವೈಗೋಟಸ್ಕಿ ಅಂತ ಬಂದಾಗ ನೀವು ಸುಲಭವಾಗಿ ಕಂಡುಹಿಡಿಬೇಕಾಗುತ್ತೆ. ಅಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಹೇಳಿರ್ತಾರೆ. ಓಕೆನಾ, ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಯಾರ್ದು ಅಂತ ಹೇಳಿದ್ರೆ ಅದು ವೈಗೋಟಸ್ಕಿ ಅವ್ರದ್ದು ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ವೈಗೋಟಸ್ಕಿ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಕೆಳಗಿನ ಯಾವ ಹಂತವನ್ನು ಗ್ಯಾಂಗ್ ಏಜ್ ಅಥವಾ ಗುಂಪು ಯುಗ ಎಂದು ಕರೆಯಲಾಗುತ್ತದೆ? ಆಯ್ಕೆಗಳು ಹೀಗಿವೆ: ಶೈಶವಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಮತ್ತು ವಯಸ್ಕರಾವಸ್ಥೆ ಅಂತ ಆಯ್ಕೆಗಳು ಇದ್ದಾವೆ. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಉತ್ತರ ಬಾಲ್ಯಾವಸ್ಥೆ. 6 ರಿಂದ 12 ವರ್ಷಗಳ ಒಂದು ಅವಧಿಯನ್ನು ನಾವು ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳಿ ಕರಿತೀವಿ. ಮಗು ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ. ತನ್ನದೇ ಆದಂತಹ ವಯಸ್ಸಿನ ಸ್ನೇಹಿತರೊಂದಿಗೆ ಗುಂಪುಗಳನ್ನು ಮಾಡಿಕೊಂಡು ಸಾಮಾಜಿಕ ನಿಯಮಗಳನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಈ ಒಂದು ಏಜನ್ನು ನಾವು ಗುಂಪು ಯುಗ, ಗ್ಯಾಂಗ್ ಏಜ್ ಅಥವಾ ಕೂಟ ಯುಗ ಅಂತ ಕೂಡ ಕರೀತಾರೆ. ಈ ಹಿಂದಿನ ಒಂದು TET ಪರೀಕ್ಷೆನಲ್ಲಿ ಕೂಟ ಯುಗ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯಾಗಿತ್ತು. ಹಾಗಾಗಿ ಈ ಬಾಲ್ಯಾವಸ್ಥೆ ಅಂದರೆ ಉತ್ತರ ಬಾಲ್ಯಾವಸ್ಥೆ ಮತ್ತು ಪೂರ್ವ ಬಾಲ್ಯಾವಸ್ಥೆಯ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಅನುವಂಶೀಯತೆಯ ನಿಜವಾದ ವಾಹಕಗಳು ಅಥವಾ ಮೂಲ ಜೈವಿಕ ಘಟಕಗಳು ಯಾವುವು? ಆಯ್ಕೆಗಳು ಹೀಗಿವೆ: ರಕ್ತದ ಕಣಗಳು, ವಂಶವಾಹಿಗಳು ಅಥವಾ ಜೀನ್ಗಳು, ನರಕೋಶಗಳು, ಜೀವಕೋಶದ ಸೈಟೋಪ್ಲಾಸಂ. ಇದು ತುಂಬ ಸುಲಭವಾದಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಂಶವಾಹಿಗಳು ಅಥವಾ ಜೀನ್ಸ್ಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಇದಿಷ್ಟು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ, ಸಹಸಂಬಂಧ ಸಿದ್ಧಾಂತದ ಪಿತಾಮಹ ಯಾರು? ಆಯ್ಕೆಗಳು ಹೀಗಿವೆ: ಪಿಯರ್ಸನ್, ವಾಟ್ಸನ್, ಗಾಲ್ಟನ್ ಮತ್ತು ಗುಡ್ಡಾರ್ಡ್. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಗಾಲ್ಟನ್ ರವರಾಗಿರುತ್ತಾರೆ. ಗಾಲ್ಟನ್ ರವರನ್ನ ಸಹಸಂಬಂಧದ ಸಿದ್ಧಾಂತದ ಪಿತಾಮಹ ಅಂತ ಕೂಡ ಕರೀತಾರೆ. ಬುದ್ಧಿಶಕ್ತಿಯ ಸಹಸಂಬಂಧದ ಮೇಲೆ ಇವರು ಪ್ರಯೋಗವನ್ನು ನಡೆಸ್ತಾರೆ. ಅಲ್ಲದೆ ಇವರು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಅನುವಂಶೀಯತೆಯಿಂದ ಹೆಚ್ಚಾಗಿ ಪ್ರಭಾವವನ್ನು ಬೀರುತ್ತೆ ಅಂತ ವಾದವನ್ನು ಮಾಡ್ತಾರೆ. ಇದಿಷ್ಟು ಈ ಗಾಲ್ಟನ್ ರವರ ಬಗ್ಗೆ. ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ, ವ್ಯಕ್ತಿಯ ವಿಕಾಸದ ಮೇಲೆ ಪರಿಸರದ ಪಾತ್ರವೇ ಹೆಚ್ಚು ಎಂದು ಹೇಳಿದ ಮನೋವಿಜ್ಞಾನಿ ಯಾರು?
ಆಯ್ಕೆಗಳು ಹೀಗಿವೆ: ಪಿಯರ್ಸನ್, ವ್ಯಾಟ್ಸನ್, ಗಾಲ್ಟನ್ ಮತ್ತು ಗುಡ್ಡಾರ್ಡ್ ರವರು. ಇದಕ್ಕೆ ಸರಿಯಾದಂತಹ ಉತ್ತರ ವ್ಯಾಟ್ಸನ್ ರವರು. ವ್ಯಾಟ್ಸನ್ ರವರು ಒಬ್ಬ ವ್ಯಕ್ತಿಯ ವಿಕಾಸ ಹೆಚ್ಚಾಗಿ ಆಗಿದೆ ಅಂದರೆ ಅಲ್ಲಿ ಪರಿಸರದ ಒಂದು ಪ್ರಭಾವ ಹೆಚ್ಚಾಗಿ ನಡೆದಿದೆ ಅಂತ ವಾದವನ್ನು ಮಾಡ್ತಾರೆ. ವ್ಯಾಟ್ಸನ್ ರವರು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿಗಳಾಗಿದ್ದು, ಇವರ ಅಭಿಪ್ರಾಯದಲ್ಲಿ ಪರಿಸರವು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಅವರು ಒಮ್ಮೆ ನನಗೆ ಪ್ರಭಾವ ಬೀರಬಲ್ಲ ವಯಸ್ಸಿನ 2 ಮಕ್ಕಳನ್ನು ಕೊಡಿ, ಸೂಕ್ತ ಪರಿಸರ ಒದಗಿಸುವ ಮೂಲಕ ಅವರನ್ನು ಐನ್ಸ್ಟೀನ್ ಅಥವಾ ಹಿಟ್ಲರ್ ಅಥವಾ ಮಾರ್ಕೋನಿಯಂಥವರನ್ನಾಗಿ ರೂಪಿಸಬಲ್ಲೆ ಎಂದು ಹೇಳಿರುವ ಮಾತು ಪರಿಸರದ ಪ್ರಭಾವ ಎಷ್ಟಿದೆ ಎಂಬುದನ್ನು ಸೂಚಿಸುತ್ತದೆ. ಹಾಗಾಗಿ ವ್ಯಾಟ್ಸನ್ ರವರು ಒಬ್ಬ ವ್ಯಕ್ತಿಯ ಮೇಲೆ ಹೆಚ್ಚಾಗಿ ಪರಿಸರವೇ ಪ್ರಭಾವ ಬೀರೋದು ಅಂತ ವಾದ ಮಾಡಿದಂತಹ ಮನೋವಿಜ್ಞಾನಿಯಾಗಿರ್ತಾರೆ. ಇದಿಷ್ಟು ಈ ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ. ಒಂದು ಸಾಮಾನ್ಯ ಜೀವಕೋಶದಲ್ಲಿ ಇರುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು ಹೀಗಿವೆ: 23 ವರ್ಣತಂತುಗಳು, 46 ವರ್ಣತಂತುಗಳು ಅಥವಾ 23 ಜೋಡಿಗಳು, 48 ವರ್ಣತಂತುಗಳು ಮತ್ತು 50 ವರ್ಣತಂತುಗಳು. ಇದು ತುಂಬ ಸುಲಭವಾದಂತಹ ಪ್ರಶ್ನೆಯಾಗಿದ್ದು ಇದಕ್ಕೆ ಸರಿಯಾದ ಉತ್ತರ 46 ವರ್ಣತಂತುಗಳು ಅಥವಾ 23 ಜೊತೆ ವರ್ಣತಂತುಗಳು ಆಗಿರುತ್ತೆ. 18ನೇ ಪ್ರಶ್ನೆ ನೋಡೋಣ. ಆನುವಂಶೀಯತೆಯ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು? ಆಯ್ಕೆಗಳು ಹೀಗಿವೆ: ಜಾನ್ ಡ್ಯೂಯಿ, ವ್ಯಾಟ್ಸನ್, ಗಾಲ್ಟನ್ ಮತ್ತು ಗ್ರೆಗರ್ ಮೆಂಡೆಲ್ ರವರು. ಇದಕ್ಕೆ ಸರಿಯಾದ ಉತ್ತರ ಗ್ರೆಗರ್ ಮೆಂಡೆಲ್ ರವರು. ಗ್ರೆಗರ್ ಮೆಂಡೆಲ್ ರವರನ್ನು ಆನುವಂಶೀಯತೆಯ ಪಿತಾಮಹ ಅಂತ ಕೂಡ ಕರಿತಾ ಹೋಗ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣವಾಗಿದೆ? ಆಯ್ಕೆಗಳು ಹೀಗಿವೆ: ಪ್ರಗತಿಪರತೆ, ಚಲನಾತ್ಮಕತೆ, ನಿಶ್ಚಲತೆ ಮತ್ತು ನಿರಂತರತೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ನಿಶ್ಚಲತೆ. ಅಂದರೆ ಬೆಳವಣಿಗೆ ಅನ್ನೋದು ಒಂದು ಕಾಲದಲ್ಲಿ ನಿಂತು ಹೋಗ್ಬಿಡುತ್ತೆ ಅಲ್ವಾ. ಒಂದು ಏಜ್ವರೆಗೆ ಮಾತ್ರ ಬೆಳವಣಿಗೆ ಆಗ್ತಾ ಇರುತ್ತೆ, ಒಂದು ಏಜ್ನಲ್ಲಿ ಬೆಳವಣಿಗೆ ನಿಂತೋಗುತ್ತೆ. ಹಾಗಾಗಿ ನಿಶ್ಚಲತೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಪ್ರಗತಿಪರತೆ, ಚಲನಾತ್ಮಕತೆ ಮತ್ತು ನಿರಂತರತೆ ಇವು ವಿಕಾಸದ ಒಂದು ಲಕ್ಷಣಗಳಾಗಿರುತ್ತೆ. ಓಕೆನಾ. ವಿಕಾಸ ಅನ್ನೋದು ಜೀವನ ಪರ್ಯಂತ ನಡೀತಿರುತ್ತೆ. ಬೆಳವಣಿಗೆ ಅನ್ನೋದು ಒಂದು ಹಂತದಲ್ಲಿ ನಿಂತು ಹೋಗುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ವಿಕಸನ ಎಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದಂತಹ ವಿನ್ಯಾಸದಲ್ಲಿ ಉಂಟಾದ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ. ಆಯ್ಕೆಗಳು ಹೀಗಿವೆ: ಬೆಳವಣಿಗೆ ಮತ್ತು ಅನುಭವ, ಪರಿಪಕ್ವತೆ ಮತ್ತು ಅನುಭವ, ಬೋಧನೆ ಮತ್ತು ಅನುಭವ, ಬೆಳವಣಿಗೆ ಮತ್ತು ಪರಿಪಕ್ವತೆ. ಇಲ್ಲೇನು ಕೇಳಿದ್ದಾರೆ ಅಂತ ಹೇಳಿದ್ರೆ ವಿಕಾಸ ಅಂದರೆ ಏನು? ಇಲ್ಲಿ ಕೊಟ್ಟಿರುವಂತಹ ಯಾವ 2 ಆಯ್ಕೆಗಳು ವಿಕಾಸ ಅನ್ನೋದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯಾಗಿದೆ. ಇದು 2020ರ TETನಲ್ಲಿ ಕೇಳಿರುವಂತಹ ಪ್ರಶ್ನೆ. ಇಂತಹ ಪ್ರಶ್ನೆಗಳು ಬಂದಾಗ ನಾವು ತುಂಬ ಸೂಕ್ಷ್ಮವಾಗಿ ಉತ್ತರವನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ 2, ಪರಿಪಕ್ವತೆ ಮತ್ತು ಅನುಭವ. ಪರಿಪಕ್ವತೆ ಮತ್ತು ಅನುಭವಗಳು ಸರಣೀಕೃತ ಬದಲಾವಣೆಗಳನ್ನು ವಿಕಾಸದಲ್ಲಿ ಮೂಡಿಸ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯಲ್ಲಿನ ಪರಿಪಕ್ವತೆ ಮತ್ತು ಆತನ ಅನುಭವಗಳನ್ನೇ ನಾವು ವಿಕಾಸ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪರಿಪಕ್ವತೆ ಮತ್ತು ಅನುಭವ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಯಾವುದು? ಆಯ್ಕೆಗಳು ಹೀಗಿವೆ: ಆನುವಂಶೀಯತೆ, ಪರಿಸರ, ಬೆಳವಣಿಗೆ ಮತ್ತು ಸಾಧನೆ. ಇಲ್ಲಿ ಪ್ರಶ್ನೆಯನ್ನು ಗಮನ ಇಟ್ಟು ಓದಿ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಸಾಧನೆಯಾಗಿರುತ್ತೆ. ಸಾಧನೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಆನುವಂಶೀಯತೆ ಮತ್ತು ಪರಿಸರ ಇವೆರಡು ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ 2 ಅಂಶಗಳಾಗಿದ್ದರೆ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಸಾಧನೆ. ಇದು ವಿಕಾಸದ ಮೇಲೆ ಪ್ರಭಾವವನ್ನು ಬೀರದೇ ಇರುವಂತಹ ಒಂದು ಅಂಶ ಆಗಿದೆ. 22ನೇ ಪ್ರಶ್ನೆ. ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಆಯ್ಕೆಗಳು ಹೀಗಿವೆ: ಬೆಳವಣಿಗೆ, ವಿಕಾಸ, ವ್ಯಕ್ತಿತ್ವ, ಬೆಳವಣಿಗೆ ಮತ್ತು ವಿಕಾಸ. ಪರಿಪಕ್ವತೆ ಅನ್ನೋದು ಬೆಳವಣಿಗೆ ಮತ್ತು ವಿಕಾಸ ಈ 2 ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಡೆಯುವಂತಹ ಒಂದು
ಕ್ರಿಯೆ ಆಗಿರೋದ್ರಿಂದ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 4 ಬೆಳವಣಿಗೆ ಮತ್ತು ವಿಕಾಸ. 23ನೇ ಪ್ರಶ್ನೆ, ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತವಾದ ಲಕ್ಷಣಗಳು ಹೊರಹೊಮ್ಮುವ ಒಂದು ಪ್ರಕ್ರಿಯೆಗೆ ಏನೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಅನುವಂಶೀಯತೆ, ಬೆಳವಣಿಗೆ, ಪಕ್ವತೆ ಮತ್ತು ತರಬೇತಿ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಪಕ್ವತೆಯಾಗಿದೆ. ಅಂದರೆ ಯಾವುದೇ ಒಂದು ಅಭ್ಯಾಸಗಳು ಅಥವಾ ಅನುಭವಗಳಿಲ್ಲದೆ ನಡೆಯುವಂತಹ ಒಂದು ಕ್ರಿಯೆ ಯಾವುದು ಅಂತ ಹೇಳಿದ್ರೆ ಅದು ಪಕ್ವತೆಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಕ್ವತೆ. ಇನ್ನು 24ನೇ ಪ್ರಶ್ನೆ, ತಾರುಣ್ಯಾವಸ್ಥೆಯು ಅತಿಯಾದ ಮಾನಸಿಕ ಒತ್ತಡ, ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲವಾಗಿದೆ ಎಂದು ವ್ಯಾಖ್ಯಾನಿಸಿದ ಮನೋವಿಜ್ಞಾನಿ ಯಾರು? ಆಯ್ಕೆಗಳು ಹೀಗಿವೆ: ಎ.ಟಿ. ಜೆರ್ಸಿಲ್ಡ್, ಬಿ. ಕುಪ್ಪುಸ್ವಾಮಿ, ಡೇವಿಡ್ ಎಲ್ಕಿಂಡ್ ಮತ್ತು ಸ್ಟ್ಯಾನ್ಲಿ ಹಾಲ್. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಸ್ಟ್ಯಾನ್ಲಿ ಹಾಲ್. ಸ್ಟ್ಯಾನ್ಲಿ ಹಾಲ್ ರವರು ಹೇಳಿರುವಂತಹ ಒಂದು ವ್ಯಾಖ್ಯಾನ ಇದಾಗಿದೆ: ತಾರುಣ್ಯಾವಸ್ಥೆಯು ಅತಿಯಾದ ಮಾನಸಿಕ ಒತ್ತಡ, ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲವಾಗಿದೆ ಅಂತ ಇವರ ಒಂದು ಪ್ರಸಿದ್ಧ ವ್ಯಾಖ್ಯಾನ. ಇದು ಒಂದು TET ನಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಹಾಗಾಗಿ ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಮತ್ತೆ ಸ್ಟ್ಯಾನ್ಲಿ ಹಾಲ್ ರವರು ಅಡೋಸೆನ್ಸ್ ಅನ್ನೋ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಇವರು ತಾರುಣ್ಯಾವಸ್ಥೆಯ ಮೇಲೆ ಹೆಚ್ಚು ಗಮನ ಹರಿಸಿರೋದ್ರಿಂದ ಇವ್ರ ಬಗ್ಗೆ ಹೆಚ್ಚಾಗಿ ನೀವು ತಿಳ್ಕೊಬೇಕಾಗುತ್ತೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಆಗಿದೆ. 25ನೇ ಪ್ರಶ್ನೆ, ನಾಯಕತ್ವವನ್ನು ಪೂಜಿಸುವ ಕಾಲ ಇದು ಈ ಕೆಳಗಿನ ಯಾವ ಹಂತದಲ್ಲಿ ಕಂಡುಬರುತ್ತದೆ? ಅಂದರೆ ಲೀಡರ್ಶಿಪ್ಪು ಎಲ್ಲಿ ಯಾವ ಒಂದು ಹಂತದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಯ್ಕೆಗಳು ಹೀಗಿವೆ: ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ವಯಸ್ಕತನ, ಉತ್ತರ ಬಾಲ್ಯಾವಸ್ಥೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆಯನ್ನ ಇನ್ನೂ ಅನೇಕ ಹೆಸರುಗಳಿಂದ ಕರೀತಾ ಹೋಗ್ತಾರೆ. ಇಲ್ಲಿ ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರೀತಾರೆ, ಪ್ರಯಾಸಗಳ ಕಾಲ, ಮಾನಸಿಕ ಒತ್ತಡಗಳ ಕಾಲ, ಸಂಕ್ಷೋಭೆಗಳ ಕಾಲ, ಸಂಕ್ರಮಣಗಳ ಕಾಲ, ಹೀಗೆ ಕಿಶೋರಾವಸ್ಥೆ, ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾ ಹೋಗ್ತಾರೆ. ಮತ್ತು ಈ ತಾರುಣ್ಯಾವಸ್ಥೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಕ್ಸಾಮ್ ದೃಷ್ಟಿಯಲ್ಲಿ ಈ ಒಂದು ತಾರುಣ್ಯಾವಸ್ಥೆಯ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆ ಆಗಿರುತ್ತೆ. ನಾಯಕತ್ವವನ್ನು ಪೂಜಿಸುವ ಕಾಲ ಯಾವುದು ಅಂತ ಕೇಳಿದ್ರೆ ಅದು ತಾರುಣ್ಯಾವಸ್ಥೆ. ಇದಿಷ್ಟು ಇವತ್ತಿನ ಈ ಒಂದು ಸೆಷನ್ನ ಪ್ರಶ್ನೆಗಳ ವಿಶ್ಲೇಷಣೆ ಆಗಿತ್ತು. ಈ ಒಂದು ಸೆಷನ್ನಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಪಾಠದ ಬಗ್ಗೆ 25 ಪ್ರಮುಖ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಈ ಒಂದು ಪ್ರಶ್ನೆಗಳನ್ನು ಒಂದು ಕಡೆ ಬರ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಇನ್ನು ಹೆಚ್ಚಿನ ನಿಮ್ಮ ಅಧ್ಯಯನಕ್ಕಾಗಿ ವಾಮದೇವಪ್ಪ ಸರ್ ಅವರ ಬುಕ್ನ ರೆಫರ್ ಮಾಡಿ. ಖಂಡಿತ ಅದು ನಿಮಗೆ ಮುಂದೆ ಬರುವಂತಹ ಪರೀಕ್ಷೆಗೆ ತುಂಬ ಉಪಯುಕ್ತ ಆಗುತ್ತೆ. ಇನ್ನು ನನ್ನ ಈ ಒಂದು ಸೆಷನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೆಚ್ಚಿನ ಮಟ್ಟಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.